ಹಾಯ್ ಫ್ರೆಂಡ್ಸ್, ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ರೆ ಅನ್ಕೋತೀನಿ. ಫ್ರೆಂಡ್ಸ್, ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಇವತ್ತು ತನಕ ಕೊಬ್ಬರಿ ಖಾರ ಕೊಟ್ಟರೆ ಅಂತ ಗೇಸಿಂದು ಕೊಬ್ಬರಿಗೆ ಹರ್ಕೊಂಡು ಇಟ್ಕೊಂಡು ನೋಡ್ರಿ, ಎಲ್ಲಷ್ಟು ತೆಕ್ಕಂದು ಗೇಸಿಂದು ಇಷ್ಟೇ ಸಣ್ಣ ಕಟ್ ಮಾಡೋಕೆ ಇಟ್ಕೊಂಡು ನೋಡ್ರಿ. ಇವಾಗ ಇಟ್ಕೊಂಡು ಗೇಸಿಂದು ಚಂದ ತೊಳಿತು ನೋಡ್ರಿ, ನೀರಾಗ ಹಾಕಿ 2 ಸಾರಿ ತೊಳ್ಕೊಂಡು ಇಟ್ಕೊತಿ ನೋಡ್ರಿ. ಇವಾಗ ಇಟ್ಕೊಂಡ ಮೇಲೆ ಅನ್ಕಿರ ಹಂಚಿನ ಮೇಲೆ ಹುರ್ಕೊತಿ ನೋಡ್ರಿ, ಕೊಬ್ಬರಿ ಹಾಕೊಂಡು ತೊಳ್ಕೊಂಡು ಅಷ್ಟು ಹಾಕೊಂಡು ಗೇಸಿಂದ ಇಷ್ಟು ಎಣ್ಣೆನೇ ಹಾಕೈತಿ ನೋಡ್ರಿ. ಇವಾಗ ಎಣ್ಣೆ ಹಾಕಿದ ಗೇಸಿಂದ ಚಂದ ಹುರ್ಕೋಬೇಕು ನೋಡ್ರಿ. ಇವಾಗ ಎಣ್ಣೆ ಹಾಕ್ಯಂಡು ಚಂದ ಕಲರ್ ಚೇಂಜ್ ಆಗತ್ತಾನ ಹುರ್ಕೋಬೇಕ್ರಿ ನೋಡ್ರಿ. ಈ ಥರ ಸುಡ್ಲತ್ತಾವ ನೋಡ್ರಿ. ಈ ಥರ ಸುಟ್ಟು ಕಲರ್ ಚೇಂಜ್ ಆದಮೇಲೆ ಅನ್ಕಿರಿ ಹಸಿಮೆಣ್ಸಿನ್ಕಾಯನ್ನು ತೊಳ್ಕೊಂಡು ಗೇಸಿಂದ ಹಾಕ್ಲತ್ತಿ ನೋಡ್ರಿ. ಇವಾಗ ಇಷ್ಟಾದ್ರೆ ಸಾಕ್ರಿ ನಮ್ಗೆ ಖಾರಕ್ಕೆ ಅನ್ಕಿರಿ. ಸ್ವಲ್ಪ ಸಪ್ಪಗಿದ್ದು ಸಲಕ್ಕೆ ಸ್ವಲ್ಪ ಜಾಸ್ತಿನೇ ತೊಗೊಂಡು ನೋಡ್ರಿ ಹಸಿಮೆಣ್ಸಿನ್ಕಾಯಿ. ಅವನು ಚಂದ ಹುರ್ಕತ್ತಿ ನೋಡ್ರಿ. ಇವಾಗ ಕೊಬ್ಬರಿ ಖಾರ ಅಂದ್ರೆ ಹಸಿ ಕೊಬ್ಬರಿ ಖಾರ ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ನೋಡ್ರಿ. ರೊಟ್ಯಾಗ ಅನ್ನದಾಗ ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ನೋಡ್ರಿ. ಖಾರ ಅನ್ಕಿರಿ ಟೇಸ್ಟ್ ಚಂದ ಹುರ್ಕೋಬೇಕು ನೋಡ್ರಿ. ಇವನು ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸು. ನೀವು ಒಂದು ಸರ್ತಿ ಮನೆಯಾಗ ಟ್ರೈ ಮಾಡಿರಿ, ಕೊಬ್ಬರಿ ಖಾರ ಮಸ್ತ್ ಅಂದ್ರೆ ಮಸ್ತ್ ಇರ್ತಾರೆ. ಮಾಡೋದನ್ನು ಭಾಳ ಈಸಿ ರೀ. ಒಂದು 2 ನಿಮಿಷದಾಗ ರೆಡಿನೇ ಆಯ್ತು ನೋಡ್ರಿ. ಹುರ್ಕೋದು ಇಷ್ಟೇ ನೋಡ್ರಿ. ಹುರ್ಕೊಂಡು ಗೇಸಿಂದ ಕಲ್ಲಾಗೂ ಕುಟ್ಬೋದು, ಮಿಕ್ಚರ್ದನ್ನು ಹಾಕಂದ್ರೆ ರೆಡಿನೇ ಆಯ್ತು ನೋಡ್ರಿ ಕೊಬ್ಬರಿ ಖಾರ ಅನ್ಕಿರಿ. ಇವಾಗ ಚಂದ ಹುರ್ಕೊಂಡು ಗೇಸಿಂದ ಇಷ್ಟು ಬಳ್ಳೆನ ಹಾಕೈತಿ ನೋಡ್ರಿ. ಇದಕ್ಕೆ ಒಂದು ಗಡ್ಡೆ ಬಳ್ಳಿನ ಸುಲ್ಕೊಂಡು ಇಟ್ಕೊಂಡು ನೋಡ್ರಿ. ಇವನ್ನ ಹುರ್ಕೋದು ಅದರೊಳಗೆ ಇದ್ರೊಳಗೆ ಇಷ್ಟು ಬಳ್ಳೆನ ಹಾಕಬೇಕು ನೋಡ್ರಿ. ಸ್ವಲ್ಪ ಮತ್ತಿಟ್ಟು ಎಣ್ಣೆ ಹಾಕ್ಯಂಡು ಗೇಸಿಂದ ಹುರ್ಕೊಂಡು ನೋಡ್ರಿ. ನಾನು ಕೊಬ್ಬರಿ ಹುರಿಯೋ ಟೈಮಿಗೆ ಇಷ್ಟು ಎಣ್ಣೆ ಹಾಕ್ಯಂದೇನೆ ರೀ, ಮೆಣಸಿನ್ಕಾಯಿ ಹುರಿಯೋ ಟೈಮಿಗೆ ಇಷ್ಟು ಎಣ್ಣೆ ಹಾಕ್ಯಂಡು ಗೇಸಿಂದ ಹುರ್ಕೊಂಡು ನೋಡ್ರಿ. ಸ್ವಲ್ಪ ಹಾಕ್ಬೇಕ್ರಿ ಎಣ್ಣೆ ಅನ್ಕಿರಿ ನೋಡ್ರಿ. ಈ ಥರ ಮೆಣಸಿನ್ಕಾಯಿನ ಚಂದ ಬ್ಯಾಡ್ಯಾವ ನೋಡ್ರಿ. ಈ ಥರ ಆದ್ಮೇಲೆ ಅನ್ಕಿರಿ ಇವು ಬಳ್ಳುಳ್ಳಿ ಹಾಕ್ಯಬೇಕು ನೋಡ್ರಿ. ಇವಾಗ ಬಳ್ಳುಳ್ಳಿ ಹಾಕ್ಯಂಡು ಗೇಸಿಂದ ಸುಮ್ಮನೆ 2 ನಿಮಿಷ ಸ್ವಲ್ಪ ಹುರ್ಕೊಂಡು ಗೇಸಿಂದ ತೆಕ್ಕೋಬೇಕು ನೋಡ್ರಿ. ಇವಾಗ ಆಯ್ತು ನೋಡ್ರಿ, ರೆಡಿ ಆಯ್ತು ನೋಡ್ರಿ. ಬಳ್ಳುಳ್ಳಿನ ಹಾಕ್ಯಂಡು ಗೇಸಿಂದ ಹುರ್ಕೊಂಡೀವಿ ನೋಡ್ರಿ. ಹುರ್ಕೊಂಡು ಗೇಸಿಂದ ತಣ್ಣಗೆ ಆಗ್ಲಕ್ಕೆ ಬಿಟ್ಟು ನೋಡ್ರಿ. ಇವಾಗ ಅನ್ಕಿರಿ ಮಿಕ್ಸಿದಾಗ ಹಾಕ್ಬೇಕು ನೋಡ್ರಿ. ಮಿಕ್ಸರ್ದಾಗ ಹಾಕ್ಯಂಡು ಗೇಸಿಂದ ಖಾರ ರೆಡಿ ಆಗ್ತದೆ ನೋಡ್ರಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೈತಿ ನೋಡ್ರಿ. ಇವಾಗ ನಾನು ಉಪ್ಪು ಹಾಕ್ಯಂಡು ಗೇಸಿಂದ ಆಯ್ತು ರುಬ್ಕೋಬೇಕು ನೋಡ್ರಿ. ಇವಾಗ ರೆಡಿನೇ ಐತೆ ನೋಡ್ರಿ ಖಾರ ಅನ್ಕಿರಿ. ಹಸಿ ಕೊಬ್ಬರಿ ಖಾರ 8 ದಿನ ಇಟ್ಟರು ಕೆಡಲಾರ್ದಂಥ ಕೊಬ್ಬರಿ ಖಾರ ರೆಡಿ ಐತೆ ನೋಡ್ರಿ. ಮನ್ಯಾಗ ಒಂದು ಸರ್ತಿ ಮಾಡ್ಕೊಂಡು ಇಟ್ಕೊಂಡ್ರೆ ಯಾವಾಗಾದ್ರೂ ರೊಟ್ಟಿದಾಗ ಚಪಾತಿದಾಗೂ ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತದೆ ನೋಡ್ರಿ. ಖಾರ ಏನು ಅಳಸಲ್ಲ ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್.